ಲೋಗೈಸಿಡಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೆದು ನಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಾಯ್ತಿದ್ದೀರಿ ಅಂತ ಗೊತ್ತು. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಒಂದು ಫಿಕ್ಸ್ಡ್ ಡೇಟ್ ಹೇಳ್ತೀನಿ. ಸೊ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಂದ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 2 ಬಂದ್ಬಿಟ್ಟು ಹೋದ ತಿಂಗಳು 30ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು 13ನೇ ತಾರೀಕಿಂದ ನಿಮಗೆ ಎಕ್ಸಾಮ್ 2 ಅನ್ನೋದು ನಡೆದಿತ್ತು. ಈಗ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 15ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಇವತ್ತು ಬಂದ್ಬಿಟ್ಟು 17, ನಿಮಗೆ ಬಂದ್ಬಿಟ್ಟು ಒಂದು 3 ಡೇಸ್ ಆಗಿದೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 26 ಅಥವಾ 25ಕ್ಕೆ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅದು ಮುಗಿಸ್ತಾರೆ. ಮುಗಿಸ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಹೇಗೆ ನಡೀತಪ್ಪ ಅಂದರೆ ಲಿಬ್ರಲ್ ಆಗಿ ನಡೀತಾ ಇಲ್ಲ, ಸ್ಟ್ರಿಕ್ಟ್ ಆಗಿ ನಡೀತಾ ಅಂತ ನೀವು ಕೇಳೋದ್ರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವುದೇ ಒಂದು ಸ್ಟ್ರಿಕ್ಟ್ ಆಗಿ ನಡೆಯೋಲ್ಲ. ನಿಮಗೆ ಮಾಮೂಲಿ ಎಕ್ಸಾಮ್ 1ರಲ್ಲಿ ಹೇಗೆ ನಡೆಸಿದ್ರು ವ್ಯಾಲ್ಯೂಯೇಷನ್ ಸೇಮ್ ಹಂಗೆ ಇರುತ್ತೆ ಎಕ್ಸಾಮ್ 2 ಅಲ್ಲಿ ಕೂಡ. ಈಗ ನಿಮಗೆ ಡೌಟ್ ಏನಪ್ಪ ಅಂದರೆ ನಮಗೆ ಈ ತಿಂಗಳಲ್ಲಿ ಬಂದ್ಬಿಟ್ಟು ನಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಕೊಡ್ತಾರಾ ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಡೌಟಲ್ಲಿ ಇರ್ತಾರೆ. ನಿಮಗೆ ಬಂದ್ಬಿಟ್ಟು ಈ ತಿಂಗಳು ಒಳಗೆ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಬಂದ್ಬಿಟ್ಟು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಒಂದು ಎಕ್ಸಾಕ್ಟ್ ಡೇಟ್ ಅಪ್ಪ ಅಂದರೆ ನಿಮಗೆ 30 ಒಳಗೆ ಬಂದ್ಬಿಟ್ಟು ಒಂದು 27, 28, 29 ಅಥವಾ 30ನೇ ತಾರೀಕಿಗೆ ಒಂದು 4 ದಿನದಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಏನು ಎಕ್ಸಾಮ್ 2 ಬರೆದಿದ್ದೀರಿ ನಿಮ್ಮ ಒಂದು ರಿಸಲ್ಟ್ ಅನ್ನೋದು careresult.nic ಸೊ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಿಮ್ಮ ಒಂದು ರಿಸಲ್ಟ್ನ. ಒಂದು ಫಿಕ್ಸ್ಡ್ ಡೇಟ್ ಹೇಳೋದಪ್ಪ ಅಂದರೆ ನಿಮಗೆ ಫಿಕ್ಸ್ಡ್ ಡೇಟ್ ಬಂದ್ಬಿಟ್ಟು ನಿಮಗೆ 29 ಅಥವಾ 30 ಇವೆರಡು ದಿನದಲ್ಲಿ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ಬೆಳಗ್ಗೆ ಎಲ್ಲ ಬರ್ಬೋದು, ನಿಮಗೆ ಮಧ್ಯಾಹ್ನ ಕೂಡ ಬರ್ಬೋದು, ಅಥವಾ ಲೇಟ್ ಆದರೂ ಕೂಡ ನಿಮಗೆ ಸಂಜೆ 5 ಗಂಟೆ ಒಳಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ನ ಮಾಡ್ತಾರೆ. ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮತ್ತು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಸಪ್ರೇಟ್ ಆಗಿ ಒಂದೊಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಚಾನಲಲ್ಲಿ ಕೂಡ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳಿದ್ದೀರಾ ಮತ್ತು ಫ್ರೆಶರ್ಸ್ ಇದ್ದೀರಾ ಮತ್ತು ರಿಪೀಟರ್ಸ್ ಇದ್ದರೆ ಎಲ್ಲರಿಗೂ ಕೂಡ ಒಂದು ಸಪ್ರೇಟ್ ಆಗಿ ಪಾಸಿಂಗ್ ಮಾರ್ಕ್ಸ್ ಎಕ್ಸಾಮ್ 2 ಸೊ ಹೇಗಿರುತ್ತೆ ಅಂತ ನಾನು ಆಗಲೇ ವಿಡಿಯೋ ಮಾಡಿ ಚಾನಲಲ್ಲಿ ಕೂಡ ಇರುತ್ತೆ. ಸೊ ಹೋಗಿ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ನಾಳೆ ಬಂದ್ಬಿಟ್ಟು SLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾ ಇದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳ್ತಿದ್ರೆ ಬ್ರೋ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತೆ ಇಲ್ವಾ ಹೇಳಿ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಿದ್ದೀರಾ. ಸೊ ನಿಮಗೆ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ವರ್ಷ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಆಗಲೇ ಹೇಳಿದ್ದಾರೆ ನಿಮಗೆ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ ಅಂತ. ಯಾಕಪ್ಪ ಈ ಒಂದು ಡಿಸೈಡ್ನ ತಗೊಂಡ್ರು ಅಂದರೆ ನಿಮಗೆ ಈ ಸತಿ ಬಂದ್ಬಿಟ್ಟು ನಿಮಗೆ 94% ಜಾಸ್ತಿ ಬಂದಿದೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ರ 94% ಬಂದ್ಬಿಟ್ಟು ನಿಮಗೆ ಪರ್ಸೆಂಟೇಜ್ ಅನ್ನೋದು ಬಂದಿದೆ. ಅದಕ್ಕೋಸ್ಕರ ಬಂದ್ಬಿಟ್ಟು ನಿಮಗೆ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಹೋದ ವರ್ಷ ಎಲ್ಲ ಹೆಂಗಿತಪ್ಪ ಅಂದರೆ ಕಮ್ಮಿ ಪರ್ಸೆಂಟೇಜ್ ಬಂದಿತ್ತು, ತುಂಬ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಅದಕ್ಕೋಸ್ಕರ ಬಂದ್ಬಿಟ್ಟು ನಿಮಗೆ ಹೋದ ವರ್ಷ ಬಂದ್ಬಿಟ್ಟು 2025 ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 1, 2, 3 ಹಿಂಗಿತ್ತು. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 1 ಇರುತ್ತೆ, 2 ಮತ್ತು ಎಕ್ಸಾಮ್ 2 ಕೂಡ ಆಗೋಗಿದೆ. ಎಕ್ಸಾಮ್ 3 ಬಂದ್ಬಿಟ್ಟು ಇರೋದಿಲ್ಲ. ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.